ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕು, ಬೈಲಹೊಂಗಲ ತಾಲೂಕು, ಕಿತ್ತೂರು ತಾಲೂಕು, ಯರಗಟ್ಟಿ ತಾಲೂಕು, ಸವದತ್ತಿ ತಾಲೂಕು, ಖಾನಾಪುರ ತಾಲೂಕುಗಳಲ್ಲಿ ಪ್ರಸಕ್ತ ಬೆಳೆ ಸೋಯಾಬೀನ್ ಅವರೆಯನ್ನು ಬೆಳೆಯಲಾಗಿದ್ದು, ಅದರ ಜೊತೆಗೆ ಹೆಸರು, ಉದ್ದು, ಹತ್ತಿ ಬೆಳೆಯನ್ನು ಬೆಳೆಯಲಾಗಿದ್ದು, ಬೆಳೆಗಳೇನು ಪೂರ್ತಿ ಬಂದವ, ಆದ್ರ ಬೆಳೆ ನಡಮಾಟ ಬಂದೈತಿ. ಆದ್ರ ಒಳಗೆ ಒಂದು ಹೂವಿಲ್ಲ, ಒಂದು ಚಿಟ್ಟಿಲ್ಲ, ಒಂದು ಕಾಯಿಲ್ಲ. ಇಂಥ ಬೆಳೆ ಎಂತ 7-8 ಬಾರಿ ಔಷಧ ಹೊಡೆದ್ವಿ. ನಮ್ಮ ರೈತರು 7-8 ಬಾರಿ ಔಷಧ ಹೊಡೆದಾರ. ಔಷಧ ಹೊಡೆದ್ರು ಯಾವುದೇ ಒಂದು ಪರಿಸ್ಥಿತಿ ಇದಾಗಿಲ್ಲ, ಸುಧಾರಣೆ ಆಗಿಲ್ಲ. ಕಾಯಿ ಅದು ಏನಾಗೈತೆ ಅಂದ್ರೆ ಬಡ್ಡಿ ಒಳಗನ ಕಾಂಡ ಕೊರೆ ಹುಳ ಮೇದ್ ಬಿಟ್ಟೈತಿ. ಈಗ ಅದನ್ನ ಏನು ನಮ್ಮ ರೈತ ಏನ್ ಮಾಡ್ತಾರ ಅಂದ್ರೆ ಗಳೆ ಹೊಡೆದು ರೋಟ್ರಿ ಹೊಡೆಯತ್ತಾರ. ದಯವಿಟ್ಟು ಯಾವ ರೈತರು ರೋಟ್ರಿ ಹೊಡಿಬೇಡ್ರಿ. ಸರ್ಕಾರದ ಗಮನ ಸೆಳೆಯೋಣ, ಸರ್ಕಾರದ ಕಣ್ಣು ತರಿಸೋಣ. ನೀವು ಬೆಳೆದಂತ ಬೆಳೆಗೆ ಯೋಗ್ಯ ಪರಿಹಾರ ಕೊಡ್ಲಿಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಪ್ರಯತ್ನ ಮಾಡುತ್ತೇವೆ. ದಯವಿಟ್ಟು ಇವೆಲ್ಲ ಬೆಳಗಾವಿ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆಯ ರೈತರು ತಾರೀಖ್ 16/8/2025 ದಿವಸ ಶನಿವಾರ ದಿವಸ ವಿಭಾಗಾಧಿಕಾರಿ ಕಚೇರಿಯಲ್ಲಿ ಹೋರಾಟ ಇಟ್ಟಿದ್ದೀವಿ. ಚೆನ್ನಮ್ಮ ಸರ್ಕಲ್ನಿಂದ ಬೈಲಹೊಂಗಲ ಚೆನ್ನಮ್ಮ ಸರ್ಕಲ್ನಿಂದ ವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮ, ಧರಣಿ ಕಾರ್ಯಕ್ರಮ, ಅಹೋರಾತ್ರಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಸಹಸ್ರಾರು ಸಂಖ್ಯೆಯಲ್ಲಿ ರೈತರು, ರೈತ ಕಾರ್ಮಿಕರು, ರೈತ ಮಹಿಳೆಯರು, ಎಲ್ಲ ರೈತ ಮುಖಂಡರು, ಎಲ್ಲ ರೈತ ಸಂಘಗಳ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಕಾರ್ಮಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ತೇನೆ. ಯಾಕಂದ್ರ ಈಗ ಸಾಕಷ್ಟು ಎಣ್ಣೆ ಹೊಡೆದಾರು, ಗೊಬ್ಬರ ಕಟ್ಟಿದಾರು, ಔಷಧ ಹೊಡೆದಾರು, ಏನಾದ್ರೂ ಇದಾಗಿಲ್ಲ, ಫೈನಲ್ ಆಗಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರಕ್ಕಾಗಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಕೃಷಿ ಮಂತ್ರಿಗಳಾದ ಚೆಲುವರಾಯಸ್ವಾಮಿ ಅವರು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆ ಕಡೆ ಗಮನ ಕೊಟ್ಟು ನಮ್ಮ ರೈತರಿಗೆ ಪರಿಹಾರ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತೇನೆ. ಆದಷ್ಟು ದೇವರ ತಮಗೆ ಶಕ್ತಿ ಕೊಡ್ಲಿ, ನಮಗೆ ರೈತರಿಗೆ ಕೊಡುವಂತ ಶಕ್ತಿ ಕೊಡ್ಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಂಡು ನಾನು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ರಾಜ್ಯಾಧ್ಯಕ್ಷ ಬೀರಪ್ಪ ದೇಶನೂರು. ನಮಸ್ತೆ.